ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವಳು ಯಾರು ಎಲ್ಲಿದ್ದಾಳೆ ಅನ್ನೋದನ್ನು ತೋರಿಸು. ಅವಳನ್ನ ಹೇಗಾದ್ರೂ ಮಾಡಿ ನಾನು ಕನ್ವಿನ್ಸ್ ಮಾಡ್ತೀನಿ, ಮದುವೆಗೆ ಒಪ್ಪಿಸ್ತೀನಿ. ಹುಡುಗಿ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ವೇದಾಂತ್. ಪ್ರಾಬ್ಲಮ್ ಇರೋದು ಹುಡುಗಿ ತಂದೆ ಕಡೆಯಿಂದ. ಏನಂತ? ಈಗಾಗಲೇ ನಾನು ನನ್ನ ಇಬ್ಬರು ಮಕ್ಕಳನ್ನು ಶ್ರೀಮಂತರು ಮನೆಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಇವಳನ್ನು ಶ್ರೀಮಂತರು ಮನೆಗೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಮಜಾರಿ, ಏನು ಯೋಚನೆ ಮಾಡ್ತಿದ್ಯಾ? ವೇದಾಂತ್, ಅವ್ರಿಗೆ ಈ ಸಂಬಂಧ ಇಷ್ಟ ಇಲ್ವಂತೆ. ಮಜಾರಿ, ಅವ್ರು ಯಾರು ಅಂತ ಡೀಟೇಲ್ಸ್ ಕೊಡು. ನಾನು ಈಗಲೇ ಹೋಗಿ ಯಾಕೆ ಒಪ್ಪಿಯಲ್ಲ ಅಂತ ಕೇಳ್ತೀನಿ. ನೀನೇನೇ ಕೇಳಿದ್ರು ವೇಸ್ಟು ವೇದಾಂತ್. ನಾವೇನೇ ತಿಪ್ಪರ್ಲಾಗ ಹಾಕಿದ್ರು ಅವ್ರ ಅಪ್ಪ ಅದಕ್ಕೆ ಒಪ್ಕೊಳ್ಳಲ್ಲ. ಹಾಗಂತ ಆ ಹುಡುಗಿನೇ ಹೇಳಿದ್ಲು. ಅವಳು ಅಷ್ಟೊಂದು ಹೇಳಿದ್ಮೇಲೂ ನಾವು ಕೇಳಕ್ಕೆ ಹೋದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಹೋಗ್ಲಿ, ಹುಡುಗಿ ಹೆಸರೇನು, ಯಾವ್ರು ಅಂತನಾದ್ರೂ ಹೇಳು. ಹೇಳಿದ್ನಲ್ಲ ವೇದಾಂತ್, ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಮಜಾರಿ, ನೀನು ಯಾಕೆ ಹೀಗೆ ಆಡ್ತಿದ್ದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆ ಹುಡುಗಿ ಹೆಸರೇನು ಅಂತ ಕೇಳಿದ್ರು ಹೇಳ್ತಿಲ್ಲ. ಆ ಹುಡುಗಿ ಅಪ್ಪ ಯಾಕೆ ಒಪ್ಕೊಳ್ತಿಲ್ಲ ಅಂತ ಕೇಳಿದ್ರು ಹೇಳ್ತಿಲ್ಲ. ನನಗೆ ಸಿಕ್ಕಾಬಡೆ ಕನ್ಫ್ಯೂಷನ್ ಆಗ್ತದೆ ಮಜಾರಿ. ಈಗ ನಿನಗೆ ಕನ್ಫ್ಯೂಸ್ ಆಗ್ತಿರ್ಬೋದು. ಸಮಯ ಬಂದಾಗ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಏನು ಸರ್ ನೀವು 6 ತಿಂಗಳಿಂದ ನಾವು ನಿಮ್ಮ ಹಿಂದೆ ಬಿದ್ದಿದ್ದೀವಿ. ನಮಗೆ ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬೇಕು ಅಂತ. ನೀವು ನಮ್ಮ ಮಾತೇ ಕೇಳ್ತಾ ಇಲ್ವಲ್ಲ ಸರ್. ನನ್ನ ಮಾತು ಸ್ವಲ್ಪ ಕೇಳಿಸ್ಕೊಳ್ಳಿ. ಅದು ಹಾಗಲ್ಲ. ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ರೂಮಲ್ಲಿ ಒಂದು ಬಾತ್ರೂಮ್ ಬೇಡವಾ ಸರ್? ದಯವಿಟ್ಟು ಅದನ್ನು ಆದಷ್ಟು ಬೇಗ ಮಾಡಿಸ್ಕೊಡಿ ಸರ್. ಏನು ನೋಡಿ, ನೀವು ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇನ್ನು 15 ದಿನದಲ್ಲಿ ನಮ್ಮ ಮನೇಲಿ ಒಂದು ಅಟ್ಯಾಚ್ ಬಾತ್ರೂಮ್ ಆಗಬೇಕು. ಇಲ್ದಿದ್ರೆ ನಮ್ಮ ಪಾಡು ನಾವು ನೋಡ್ಕೋತೀವಿ. ಬರೀ ಬಿಟ್ಟು ಹೋಗೋ ಮನೆಗೆ ಅಟ್ಯಾಚ್ ಬಾತ್ರೂಮ್ ಯಾಕೆ? ಈಗ ಅಟ್ಯಾಚ್ ಬಾತ್ರೂಮಿನ ಅನಿವಾರ್ಯತೆ ಏನಿದೆ? ಹೇಗಿರು ಇನ್ನೊಂದಷ್ಟು ತಿಂಗಳಲ್ಲಿ ನಾವು ಈ ಮನೆ ಬಿಡ್ತಾ ಇದ್ದೀವಿ. ಅಷ್ಟಾದರೂ ಅಟ್ಯಾಚ್ ಬಾತ್ರೂಮ್ ಬೇಕು ಅಂತ ಓನರ್ ಜೊತೆ ಯಾಕೆ ಜಗಳ ಆಡ್ತಾ ಇದೆಯಾ? ನಾನು ಅಟ್ಯಾಚ್ ಬಾತ್ರೂಮ್ನ ಕಟ್ಟಿಸ್ಕೊಡಿ ಅಂತ ಕೇಳಿದ್ದು ನನಗೋಸ್ಕರ ಅಲ್ಲ, ನನ್ನ ಮಗಳಿಗೋಸ್ಕರ. ಮಗಳಿಗೋಸ್ಕರನಾ? ಯಾವ ಮಗಳಿಗೋಸ್ಕರ ಪ್ರೀ? ಏನ್ರಿ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಮಗಳು ಆರ್ತಿ ಬಸ್ರಿ ಇನ್ನು ಸ್ವಲ್ಪ ದಿವಸಕ್ಕೆ ಬಾಣಂತನಕ್ಕೆ ತವ್ರ ಮನೆಗೆ ಬರ್ತಾಳೆ. ನಾವೇನೋ ಮನೆಯವರೆಲ್ಲ ಹೊರಗಡೆ ಬಾತ್ರೂಮ್ನ ಬಳಸ್ಕೊತಾ ಇದ್ದೀವಪ್ಪ. ಅವಳು ಬಾಣಂತಿ, ಮಗುಗೆ ಎಣ್ಣೆ ಹಚ್ಚಬೇಕು, ಅವಳಿಗೆ ಎಣ್ಣೆ ಹಚ್ಚಬೇಕು, ಸ್ನಾನ ಮಾಡಿಸ್ಬೇಕು, ಇವೆಲ್ಲ ಹೊರಗಡೆ ಮಾಡ್ಸೋಕ್ಕಾಗತ್ತಾ? ಅದಕ್ಕೆ ಮನೆ ಒಳಗಡೆ ರೂಮಲ್ಲಿ ಒಂದು ಬಾತ್ರೂಮ್ ಇರಬೇಕು ಅಂತ ಕೇಳಿದ್ದೀನಿ. ಓ ಹೌದಲ್ವಾ? ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ. ನಿಮಗೆ ಹೇಗ್ರಿ ಇವೆಲ್ಲ ಗೊತ್ತಾಗೋಕ್ಕೆ ಸಾಧ್ಯ? ಬಾಣಂತಿರಿರೋ ಮನೆಯಲ್ಲಿ ಎಲ್ಲ ವ್ಯವಸ್ಥಿತವಾಗಿರಬೇಕು. ಇಲ್ಲಾಂದರೆ ಬಾಣಂತರ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾನು ಅವ್ರ ಹತ್ರ ಆದಷ್ಟು ಬೇಗ ಕಟ್ಟಿಸ್ಕೊಡಿಪ್ಪ ಅಂತ ಕೇಳ್ಕೊತಾ ಇದ್ದೆ. ನೀನು ಹೇಳ್ತಾ ಇರೋದು ಸರಿ ಪರಿ. ಅಟ್ಯಾಚ್ ಬಾತ್ರೂಮ್ ಇದ್ದರೆ ಅಮ್ಮ ಮಗುಗೆ ಸ್ನಾನ ಮಾಡಿಸೋದಕ್ಕೆ ಅನುಕೂಲ ಆಗುತ್ತೆ. ಮಗುಗೆ ಬೇಕಾದರೆ ಒಂದು ಬಾತ್ ಟಬ್ ಕೂಡ ಇಟ್ಕೋಬೋದು. ಅದಕ್ಕೆಲ್ಲ ಬಾತ್ರೂಮ್ ಒಳಗಡೆ ಇದ್ರೇ ಅನುಕೂಲ. ಇನ್ನೂ ಏನೇನು ಬೇಕು ಅಂತ ನೆನಪು ಮಾಡ್ಕೊಂಡು ಹೇಳು. ಒಂದೇ ಸಲ ಓನರ್ ಹತ್ರ ಮಾತಾಡ್ಬಿಡ್ತೀನಿ. ರೀ, ತಾಯಿ ಮಗುಗೆ ಸ್ನಾನ ಮಾಡಿಸೋದಕ್ಕೆ ಬರೀ ಒಂದು ಬಾತ್ರೂಮ್ ವ್ಯವಸ್ಥೆ ಆದರೆ ಸಾಲಲ್ಲ. ಮಗುಗೆ ಒಂದು ತೊಟ್ಲು ಬೇಕಾಗುತ್ತೆ. ಆದಷ್ಟು ಬೇಗ ಅದನ್ನು ವ್ಯವಸ್ಥೆ ಮಾಡಿ. ತೊಟ್ಲು ಬಗ್ಗೆ ತಲೆ ಕೆಡಿಸ್ಕೋಬೇಡ ಪರಿ. ಆರ್ತಿ ಹುಡ್ದಾಗ ತಂದಿದ್ವಲ್ಲ ತೊಟ್ಲು, ಅದೇ ತೊಟ್ಲಲ್ಲಿ ಆರ್ತಿ ಮಗುನು ಮಲಗಿಸಿದ್ರಾಯ್ತು. ನನಗೊಂದು ಸ್ವಲ್ಪ ಟೈಮ್ ಕೊಡು, ಅದೆಲ್ಲಿದೆ ಅಂತ ಹುಡುಕ್ಬಿಟ್ಟು ಹೇಳ್ತೀನಿ. ಏನ್ರಿ ನೀವು ಈ ಥರ ಮಾತಾಡ್ತಿದ್ದೀರಾ? ನಾವು ನಮ್ಮ 4 ಜನ ಹೆಣ್ಮಕ್ಳನ್ನ ಅದೇ ತೊಟ್ಲಲ್ಲಿ ತೂಗಿ ಮಲಗಿಸಿದ್ದೀವಿ. ಆದರೆ ನನ್ನ ಮೊಮ್ಮಗುನ ಆ ತೊಟ್ಲಲ್ಲಿ ಮಲಗಿಸೋದಕ್ಕೆ ನನಗೆ ಇಷ್ಟ ಇಲ್ಲ. 25 ವರ್ಷದ ಹಳೆ ತೊಟ್ಲಲ್ಲಿ ನಮ್ಮ ಮೊಮ್ಮಗನ ಮಲಗಿಸೋದಕ್ಕೆ ನಾನು ಖಂಡಿತ ಒಪ್ಪಲ್ಲ. ಅದಕ್ಕೋಸ್ಕರ ನಾವು ಒಂದು ಹೊಸ ತೊಟ್ಲನ್ನ ಕೊಂಡ್ಕೋಬೇಕಾಗತ್ತೆ. ಈಗ ನಿಮಗೆ ಜಾಸ್ತಿ ಸಂಬಳ ಬರ್ತಿದೆಯಲ್ಲಪ್ಪ, ಯಾಕೆ ಚೌಕಾಸಿ ಮಾಡ್ತಿದ್ದೀರಾ? ಆಯ್ತು ಸರ್, ನಾನಿನ್ನು ಬರ್ತೀನಿ.
ಸಾರಿ ರಾಜಣ್ಣ, ನಂಗೆ ಥರ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನನ್ನ ಪ್ರಕಾರ ನಿಮ್ಮದು ಅತಿಥಿ ಮದುವೆ ನಡೆಯೋದು ತುಂಬ ಕಷ್ಟ ಇದೆ ಅನಿಸುತ್ತೆ. ಅಪ್ಪ ಇದುವರೆಗೂ ಯಾರ ಇಷ್ಟಗಳಿಗೂ ಅಡ್ಡಿಪಡಿಸ್ತವ್ರೆ ಅಲ್ಲ. ಆದರೆ ಅತಿಥಿ ಮದುವೆ ವಿಷಯದಲ್ಲಿ ಮಾತ್ರ ಯಾಕೆ ಇಷ್ಟೊಂದು ನಿಷ್ಠುರವಾಗಿ ನಡ್ಕೊಳ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ವಿಷಯನ ವೇದಾಂತ್ ಹತ್ರ ಆಗಲಿ ಬೇರೆ ಇನ್ಯಾರ ಹತ್ರನೂ ಆಗಲಿ ಹೇಳ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಕೊನೆ ಪಕ್ಷ ಮತ್ತಾದರೂ ಹೇಳ್ಕೋಬೋದು ಅಲ್ವಾ? ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅಂತ ಭಯ ಪಡೋ ಅಗತ್ಯ ಇಲ್ಲ. ಅಮೂಲ್ಯ ಅವರೇ, ಪರವಾಗಿಲ್ಲ, ನೀವು ನನ್ನ ಹತ್ರ ಹಂಚ್ಕೋಬಹುದು. ನಾನು ಅಷ್ಟೆ, ಯಾರ ಹತ್ರನೂ ಯಾವುದೇ ಕಾರಣಕ್ಕೂ ಈ ವಿಷಯನ ಹೇಳಕ್ಕೆ ಹೋಗಲ್ಲ. ಏನಿಲ್ಲಮ್ಮ, ಯಾಕೋ ಇವತ್ತು ಮನಸ್ಸಿಗೆ ಒಂಥರ ಬೇಜಾರಾಗ್ತಾಯಿತ್ತು. ಅದಕ್ಕೆ ರಾಜಣ್ಣನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೆ. ಅಮ್ಮ, ಅಂದಹಾಗೆ ನಿಮಗೆ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ನನ್ನ ತಂಗಿ ಅತಿಥಿಗೆ ರಾಜಣ್ಣ ಅಂದರೆ ತುಂಬ ಇಷ್ಟ. ಅವಳು ಇವರನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಲು. ಆದರೆ ನಮ್ಮ ಅಪ್ಪಂಗೆ ಅದು ಇಷ್ಟ ಇಲ್ಲ. ಹಾಂ ಅಮೂಲ್ಯ ಅವರೇ, ಒಂದೆರಡು ಸಲ ಅದಿತಿಯವರು ಧ್ರುವನ್ ಹತ್ರ ಆತ್ಮೀಯತೆಯಿಂದ ಇದ್ದಿದ್ದು ನಾನು ನೋಡಿದ್ದೆ. ಹಾಗಾಗಿ ನೀವು ಹೇಳ್ತಾ ಇರೋ ವಿಷಯ ಕೇಳಿ ನಂಗೆ ಆಶ್ಚರ್ಯ ಏನು ಅನಿಸ್ತಾ ಇಲ್ಲ. ಹೌದಮ್ಮ, ನಾನು ನೀವು ಹೇಳ್ತಿರೋದನ್ನ ಒಪ್ಕೊಳ್ತೀನಿ. ಆದರೆ ನಾನು ಈ ವಿಷಯನ ಯಾರ ಹತ್ರನೂ ಹೇಳಿಲ್ಲ, ವೇದಾಂತ್ ಹತ್ರನೂ ಹೇಳಿಲ್ಲ. ನಾನೇನಾದರೂ ವೇದಾಂತ್ ಹತ್ರ ಮಾತಾಡಿದ್ರೆ ಅವ್ನು ತಕ್ಷಣವೇ ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಹೊಟ್ಟೋಗ್ಬಿಡ್ತಾನೆ. ಅದರಿಂದ ಪ್ರಾಬ್ಲಮ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಆದರೆ ಅದಿತಿ ಮತ್ತು ರಾಜಣ್ಣ ಇಬ್ಬರು ಒಂದಾಗಬೇಕು. ಹೇಗೆ ಒಂದು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಮಗಂತೂ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗ್ತಾ ಇದೆ. ಅಮೂಲ್ಯ ಅವರೇ, ಎಲ್ಲ ಸಮಯದಲ್ಲೂ ನಾವು ಅಂದ್ಕೊಂಡಿರೋ ಹಾಗೆ ಆಗುತ್ತೆ ಅನ್ನೋದು ತಪ್ಪು. ಕೆಲವೊಂದು ಸಲ ನಾವು ಬಯಸದೇ ಇರೋದು ಆಗುತ್ತೆ, ಗೊತ್ತಾ ನಿಮಗೆ? ಇನ್ನು ಕೆಲವು ಸಲ ನಾವು ಹುಡ್ಕೊಂಡು ಹೋಗೋದು ನಮ್ಮಿಂದ ದೂರ ಹೊರಟೋಗುತ್ತೆ. ಇಲ್ಲಿ ಎಲ್ಲನೂ ಕಾಲ ನಿರ್ಧಾರ ಮಾಡೋದು. ಅದಕ್ಕೆ ತುಂಬ ತಲೆ ಕೆಡಿಸ್ಕೋಬೇಡಿ, ಕಾಲಕ್ಕೆ ಇದನ್ನು ಬಿಟ್ಟುಬಿಡಿ. ಏನನ್ನು ಕಾಲನೇ ಸರಿ ಮಾಡುತ್ತೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲಮ್ಮ. ನಾವು ಹೋರಾಟ ಮಾಡಲೇಬೇಕಲ್ವಾ? ಹೋರಾಟ ಮಾಡದಿದ್ರೆ ಏನೂ ಆಗಲ್ಲ. ಇಲ್ಲಿ ಎಲ್ಲ ನಿಮಿತ್ತ. ನಾವು ಅಂದ್ಕೊಳ್ಳೋದು ಬೇರೆ, ಅದಾಗೋದೇ ಬೇರೆ. ಈಗ ನನ್ನನ್ನೇ ತಗೊಳ್ಳಿ. ನಾನು ನನ್ನ ಮಗನ್ನ, ಸೊಸೆನ ಎಲ್ಲರನ್ನೂ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಕ್ಕ, ಈ ಟೈಮಲ್ಲಿ ಎಷ್ಟು ಹುಷಾರಾಗಿದ್ರು ಕಮ್ಮಿನೇ. ನಾನು ನಿನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಿರಬೇಕು, ಹೇಗೆ ಕೇರ್ ತಗೋಬೇಕು ಅಂತ ಯೂಟ್ಯೂಬ್ ವಿಡಿಯೋ ಕಳಿಸಿದ್ದೀನಿ. ನೋಡಿದ್ಯಾ? ನೋಡಿಲ್ಲ ಅಂದ್ರೆ ಈಗಲೇ ನೋಡು, ನಿಜ ತುಂಬಾ ಹೆಲ್ಪ್ ಆಗುತ್ತೆ. ಇದೊಳ್ಳೆ ಕಥೆ ಆಯ್ತು ಕಣೆ. ವಿಷಯ ತಿಳ್ಕೊಳ್ಳೋಕೆ ದೊಡ್ಡವರು ಚಿಕ್ಕವರು ಅಂತ ಭೇದ ಭಾವ ಮಾಡಬೇಡ. ನಾನು ನಿಂಗಿಂತ ಚಿಕ್ಕವಳೇ ಇರ್ಬೋದು, ಆದ್ರೆ ನನಗೆ ನಿಂಗಿಂತ ಜಾಸ್ತಿ ವಿಷಯ ಗೊತ್ತು. ಯಾಕಂದ್ರೆ ನಾನು 98%. ಅದಕ್ಕೆ ಹೆಂಗೆ ಅಂದ್ರೆ ಮೊಬೈಲಲ್ಲಿ ಕಣೆ. ಈಗಿನ ಕಾಲದಲ್ಲಿ ಮೊಬೈಲಲ್ಲಿ ಏನ್ ಸರ್ಚ್ ಮಾಡಿದ್ರು ಸಿಗುತ್ತೆ. ನಮ್ಗೆ ಏನ್ ಬೇಕು ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ, ಗೊತ್ತಾ? ಇದಕ್ಕೆ ಹೇಳೋದು ಅಪ್ಡೇಟ್ ಆಗ್ಬೇಕು ಅಂತ. ಅಮ್ಮನೂ ಇಲ್ಲೇ ಇದ್ದಾಳೆ. ಅಮ್ಮ, ನಿನ್ ಮಗಳು ಹೇಳಿದ್ಲು ನಿನ್ ಮೊಮ್ಮಗು ನಿನ್ ಜೊತೆ ಮಾತಾಡ್ಬೇಕಂತೆ. ತಗೋ ಅಜ್ಜಿ, ಹಾಕ್ತೀನಿ ನೋಡು.
ಧೈರ್ಯ ನಿನಗೆ? ನನ್ನನ್ನು ಅಜ್ಜಿ ಅಂತ ಕರಿತೀಯ? ಹಾಕ್ತೀನಿ ನೋಡು. ಇದೊಳ್ಳೆ ಕತೆ ಆಯ್ತು ನಿಂದು. ಅಜ್ಜಿ ಅಂತ ಕರಿದೆ, ಇನ್ನೇನ್ ಕರಿಬೇಕು? ಎಲ್ರಿಗೂ ಒಂದಲ್ಲ ಒಂದಿನ ವಯಸ್ಸಾಗುತ್ತೆ ಕಣೆ. ಇವತ್ತು ನನಗಾಗಿದೆ, ನಾಳೆ ನಿನಗಾಗತ್ತೆ. ಯಾವುದು ಶಾಶ್ವತ ಅಲ್ಲ, ಎಲ್ಲ ಕ್ಷಣಿಕ ಅಷ್ಟೇ. ಹಾಗಾದ್ರೆ ನೀನ್ ಅಜ್ಜಿ ಅಂತ ಒಪ್ಕೊಂಡೆ ಅನ್ನು? ಏನೇ ನೀನು ಮಾತ್ಗೂ ನನ್ನನ್ನು ಅಜ್ಜಿ ಅಂತ ಕರಿತಾ ಇದೆಯಾ? ಚೆನ್ನಾಗಿರಲ್ಲ ನೋಡು. ನನಗೆ ಎಷ್ಟೇ ಸುಸ್ತಾಗಿಲ್ಲ ಅನ್ಕೊಂಡು ನಿನ್ಗೆ ಅಡುಗೆ ಮಾಡಾಕ್ತೀನಿ. ಇವತ್ತು ನಾನು ಕೊಡೋ ಶಿಕ್ಷೆ ಏನು ಗೊತ್ತಾ? ನಾನು ಅಡುಗೆ ಮಾಡ್ತಾ ಇಲ್ಲ, ನೀನು ನಿಮ್ಮ ಅಪ್ಪ ಇಬ್ರು ಹೋಟೆಲಲ್ಲೇ ಊಟ ತಿಂಡಿ ಎಲ್ಲ ಮಾಡ್ಕೋಬೇಕು. ಪರವಾಗಿಲ್ಲ ಬಿಡು ಪರಿ, ಚೆನ್ನಾಗಿರುತ್ತೆ. ಹಾಕ್ತೀನಿ ನೋಡು. ಪರಿ ಅಂತ ಹೋಗ್ಲಿ ಬಿಡು ಪರಿ, ಅವಳಿಗೇನು ಗೊತ್ತಾಗತ್ತೆ, ಅವಳೇನು ಚಿಕ್ಕವಳು. ನೀವು ಅವಳು ಪರ ವಹಿಸ್ತಾ ಇದ್ದೀರಾ? ಅವಳು ನನ್ನ ಅಜ್ಜಿ ಅಂತ ಕರೆದ್ರೆ ನಿಮ್ಗೆ ಖುಷಿನಾ? ನಾನು ಎಲ್ಲಿ ಹಾಗೆ ಹೇಳಿದೆ ಪರಿಮಳ ಮಂಜುನಾಥ್ ಅವರೇ? ಸಾಕು ನಿಲ್ಸ್ರಿ, ನೀವು ಅವಳ ಥರನೇ ಮಾತಾಡ್ತಾ ಇದ್ದೀರಲ್ಲ. ನೋಡಿ, ನನಗೆ ಯಾರನ್ನೋ ಅಜ್ಜಿ ಬಜ್ಜಿ ಅಂತ ಕರೆದ್ರೆ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನಿಮ್ಮನ್ನು ಅಂಕಲ್ ಅಂತ ಕರೆದ್ರೇ ನನಗೆ ಇಷ್ಟ ಆಗಲ್ಲ ರೀ. ಅಂಥದ್ರಲ್ಲಿ ನನ್ನನ್ನು ಅಜ್ಜಿ ಅಂದರೆ ನಾನು ಸುಮ್ಮನೆ ಇರ್ತೀನಾ? ನಂಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಅಮ್ಮ, ಏನು ಹೇಳಿದ್ರಿ ನೀವು? ನಿಮ್ಮ ಮಗ ಸೊಸೆನ ನೋಡಿದ್ರಾ? ಎಲ್ಲಿ ನೋಡಿದ್ರಿ? ಯಾವಾಗ ನೋಡಿದ್ರಿ? ಅಯ್ಯೋ, ನಾನು ಆ ಥರ ಹೇಳಿಲ್ಲ. ಸ್ವಲ್ಪ ವರ್ಷದ ಹಿಂದೆ ನಾನು ಇಲ್ಲಿಗೆ ಬರ್ತೀನಿ, ನಿಮ್ಮನ್ನು ನೋಡ್ತೀನಿ, ವೇದಾಂತ್ ಅವ್ರನ್ನ ನೋಡ್ತೀನಿ, ನಿಮ್ಗೆಲ್ಲರನ್ನ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇದಕ್ಕೆ ನಾನು ಹೇಳಿದ್ದು, ನಾವು ಅಂದ್ಕೊಳ್ಳೋದು ಒಂದಾದರೆ ಅದು ಆಗೋದೇ ಒಂದು. ನೋಡಿ, ಭಗವಂತ ಒಂದು ಸಲ ಬರೆದಿರೋದನ್ನು ಯಾರಿಂದನೂ ಅಳಿಸೋದಕ್ಕಾಗಲ್ಲ. ಅದಿತಿ ಹಣೆ ಬರದಲ್ಲಿ ಧ್ರುವ ಅವರೇ ಮದುವೆ ಆಗಬೇಕು ಅನ್ನೋದಿದ್ರೆ ಅದು ಯಾರಿಂದನೂ ತಪ್ಸೋಕ್ಕಾಗಲ್ಲ, ನಡೆಯುತ್ತೆ. ನೀವೀಗ ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ, ಎಲ್ಲ ಒಳ್ಳೆಯದಾಗುತ್ತೆ. ನೋಡ್ತಾ ಇರಿ. ನಿಮ್ಮ ಈ ಧೈರ್ಯದ ಮಾತುಗಳು ನಂಗೆ ತುಂಬ ಇಷ್ಟ ಆಗುತ್ತೆ ಅಮ್ಮ. ಅದಕ್ಕೆ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಿರೋ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನಿಮ್ಮನ್ನು ನೋಡ್ತಾ ಇದ್ದರೆ ಯಾವುದೋ ಜನ್ಮದಲ್ಲಿ ನೀವು ನನ್ನ ತಾಯಿ ಆಗಿದ್ರಿ ಅಂತ ಅನಿಸುತ್ತೆ. ನಾನು ಅಷ್ಟೇ ಅಮ್ಮ, ಹೇಳ್ಕೊಳಕ್ಕೆ ತುಂಬ ವಿಷಯಗಳಿದೆ, ಆದರೆ ಹೇಳ್ಕೊಳಕ್ಕಾಗಲ್ಲ. ಪಕ್ಷ ಹೇಳ್ಕೋಬೇಕು ಅನಿಸಿದ್ರೆ ನಿಮ್ಮ ಹತ್ರ ಹೇಳ್ಕೊತೀನಿ. ಆಗ ನನ್ನ ಮನಸ್ಸಿಗೂ ನಿರಾಳ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಆಯಿತಾ? ನಾನು ಈ ವಿಷಯನ ಯಾರಿಗೂ ಹೇಳಲ್ಲ. ಹೌದಲ್ವಾ ಅಂಜು? ಏನಮ್ಮ ನೀನು ಅಮ್ಮನ್ನ ಅಜ್ಜಿ ಅಂತ ಕರೀತಾರ? ಅದು ಅಲ್ಲದೆ ಬೆಳಬೆಳಗ್ಗೆನೆ ನೀನು ಅಮ್ಮನ್ನ ಅಜ್ಜಿ ಅಜ್ಜಿ ಅಂತ ಕರೆದ್ರೆ ಮೂಡಾಡ್ಕೋದಿಲ್ವಾ? ಸಾಲದಕ್ಕೆ ಅಮ್ಮ ಏನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನೀನು ಪದೇ ಪದೇ ಅಜ್ಜಿ ಅಜ್ಜಿ ಅಂತ ಕರೆದ್ರೆ ಅಮ್ಮಂಗೆ ಬೇಜಾರಾಗೋದಿಲ್ವಾ? ಸಾರಿ ಅಜ್ಜ, ನಂಗೆ ಗೊತ್ತೇ ಆಗಿಲ್ಲ. ನಿಮ್ಮ ಅಪ್ಪನೇ ಅಜ್ಜ ಅಂತ ಕರಿತೀನಿ, ನೀನ್ ಏನ್ ಮಾಡ್ತೀನಿ ನೋಡು. ನಿಮ್ಮ ಅಪ್ಪನೇ ಅಜ್ಜ ಅಂತೀಯ? ನನ್ನ ಅಜ್ಜಿ ಅಂತೀಯ? ನಿಮ್ಮ ಅಪ್ಪ ಕಾಪಾಡೋದ್ನ? ಕುಡಿಯೋದಕ್ಕೆ ನೀರು, ತಣ್ಣಗೆ ಜ್ಯೂಸು, ಶರಬತ್ತು ಏನಾದ್ರು ಮಾಡ್ಕೊಂಡು ಬರಲ್ಲ? ನೀವು ನಾಟಕ ಮಾಡ್ತೀರೇನ್ರಿ? ಅವಳಿಗೊಂಚೂರಾದ್ರೂ ಗೌರವ ಇದೆನ್ರಿ ಅಪ್ಪ ಅಮ್ಮ ಅಂತ? ನೀವು ಅಜ್ಜ ಅಂತೆ, ನಾನು ಅಜ್ಜಿ ಅಂತೆ, ಪರಿ ಅಂತೆ, ಕೊಡಬೇಕು ತಲೆ ಮೇಲೆ. ಮಾ, ನಿಮ್ಮನ್ನ ಅಜ್ಜ ಅಜ್ಜಿ ಅಂತ ಕರೆದಿದ್ದು ನಾನಲ್ಲ. ನೋಡ್ರಿ, ಮತ್ತೆ ಸುಳ್ಳು ಹೇಳ್ತಿದ್ದಲ್ಲ ಇವಳು. ಅಮ್ಮ ಪ್ಲೀಸ್ ಒಂದ್ ನಿಮಿಷ ನನ್ನ ಮಾತು ಕೇಳಿಸ್ಕೊ. ಆರ್ತಿ ಅಕ್ಕ ಅವಳ ಮಗು ನಿನ್ನ ಹೇಗ್ ಕರಿಬಹುದು ಅಂತ ಕೇಳಿದ್ಲು, ಅದಕ್ಕೆ ನನ್ನ ಅಜ್ಜಿ ಅಂದೆ ಅಷ್ಟೇ. ರೀ, ಹೌದಲ್ವಾ?
ನಾನು ಈ ಥರ ಯೋಚನೆ ಮಾಡಿರಲಿಲ್ಲ. ನಾವಿಬ್ಬರು ಅಜ್ಜ ಅಜ್ಜಿ ಆಗ್ತಿದ್ದೀವಿ ಅಂದರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಹೌದು, ಕಾಲ ಎಲ್ಲದನ್ನು ಬದಲಾಯಿಸ್ಬಿಡುತ್ತೆ. ಮೊನ್ನೆವರೆಗೂ ಆರ್ತಿ ಚಿಕ್ಕ ಮಕ್ಕಳು ಥರ ಓಡಾಡ್ಕೊಂಡಿದ್ಲು. ಈಗ ಅವಳಿಗೆ ಮಗು ಹೋಗ್ತಾ ಇದೆ ಅಂದರೆ ನಂಬಕ್ಕೆ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನಾವು ಅಜ್ಜ ಅಜ್ಜಿ ಆಗ್ತಾ ಇರೋದಂತೂ ನಿಜ. ಹೌದು ರೀ, ನಮಗೆ ವಯಸ್ಸಾಗಿಲ್ಲ ಅಂತ ನಾವು ಎಷ್ಟೇ ಜಂಪ ಕೊಚ್ಕೊಂಡ್ರು ನಾಳೆ ನಮ್ಮ ಮೊಮ್ಮಗು ನಮ್ಮನ್ನು ಅಜ್ಜ ಅಜ್ಜಿ ಅಂತ ಕರೆಯುತ್ತೆ. ಅದೇ ವಾಸ್ತವ. ಹೌದು, ನಮ್ಮ ಸಮಾಧಾನಕ್ಕೆ ನಾವು ವಯಸ್ಸಾಗಿಲ್ಲ ಅಂತ ಅನ್ಕೋಬಹುದು. ಆದರೆ ನೀವು ಹೇಳಿದಾಗೆ ನಾವು ಅಜ್ಜ ಅಜ್ಜಿ ವಾಸ್ತವನ ಒಪ್ಕೋಬೇಕಾಗತ್ತೆ. ವೇದಾಂತ್ ಅವರೇ, ವೇದಾಂತ್ ಅವರೇ, ಅಮ್ಮ ಯಾವಾಗ ಬಂದರೆ? ಯಾಕೆ ಒಂಥರ ಇದ್ದೀರಾ? ಇನ್ನೂ ಯೋಚನೆ ಮಾಡ್ತಾ ಇರೋ ಹಾಗಿದೆ. ಇವತ್ತು ಆಫೀಸ್ಗೂ ಬೇರೆ ಹೋಗಿಲ್ಲ ನೀವು. ಯಾಕೋ ಆಫೀಸಿಗೆ ಹೋಗೋದಕ್ಕೆ ಮನಸ್ಸಿಲ್ಲ. ಎಲ್ಲ ಬಿಟ್ಟು ಎಲ್ಲಾದರೂ ದೂರ ಹೊರಟೋಗ್ಬೇಕು ಅನ್ನಿಸ್ತದೆ. ಯಾವತ್ತಿಗೂ ಕಾಡದೇ ಇರೋಷ್ಟು ನೆನಪುಗಳು ಒಟ್ಟೊಟ್ಟಿಗೆ ಕಾಡ್ತೀವಿ. ಹೌದಾ? ಅಂಥದ್ದು ಏನಾಯ್ತು ಅಂತ ಕೇಳ್ಬಹುದಾ? ಧ್ರುವ, ನನ್ನ ಬಗ್ಗೆ ತುಂಬ ಯೋಚನೆ ಶುರುವಾಗಿದೆ. ಅವ್ನು ಮತ್ತೆ ಮೊದಲಿನ ಥರ ಆಗ್ತಾನ, ಸಂಪೂರ್ಣವಾಗಿ ಗುಣವಾಗ್ತಾನ ಅಂತ ತುಂಬ ಡೌಟ್ಸ್ ಕಾಡೋದಕ್ಕೆ ಶುರುವಾಗಿದೆ. ಅವನು ಯಾವಾಗ ಹುಷಾರಾಗ್ತಾನೋ, ನಮ್ಗಳ ಥರ ನಾರ್ಮಲ್ ಆಗಿರ್ತಾನೋ ಆಗಲೇ ನೆಮ್ಮದಿ ಅನ್ಸೋದು. ಅಲ್ಲಿವರೆಗೂ ಮನ್ಸಿಗೆ ಸಮಾಧಾನನೇ ಇಲ್ಲ. ಯೋಚನೆ ಮಾಡಬೇಡಿ ವೇದಾಂತ್ ಅವರೇ, ಧ್ರುವ ಮೊದಲಿನ ಹಾಗಾಗ್ತಾರೆ. ಆ ನಂಬಿಕೆ ನನಗಿದೆ. ನಿಮ್ಮಷ್ಟು ನಿಗಾ ವಹಿಸೋ ಅಣ್ಣ ಅವನ ಜೊತೆ ಇರಬೇಕಾದ್ರೆ ಅವರು ಆದಷ್ಟು ಬೇಗ ಹುಷಾರಾಗ್ತಾರೆ. ನೀವು ನಿಮ್ಮ ತಮ್ಮಂದಿರಾಗಲಿ ತಂಗಿಗಾಗಲಿ ಬರೀ ಅಣ್ಣ ಅಲ್ಲ, ಅಪ್ಪ ಅಮ್ಮನ ಸ್ಥಾನದಲ್ಲಿದ್ದೀರ. ಅವರೆಲ್ಲರೂ ನಿಮ್ಮನ್ನ ಅಣ್ಣನಾಗಿ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದಾರೆ. ಆದರೆ ಕೆಲವೊಂದ್ಸಲ ನನಗೆ ತುಂಬ ಡೌಟ್ ಕಾಡೋದಕ್ಕೆ ಶುರುವಾಗುತ್ತಮ್ಮ. ಅಣ್ಣ ಅನ್ನೋದು ಕೇವಲ 2 ಅಕ್ಷರದ ಪದ ಅಲ್ಲ, ಅದು ತುಂಬ ಜವಾಬ್ದಾರಿ ಇದೆ, ತುಂಬ ತೂಕ ಇದೆ. ಆ ಜವಾಬ್ದಾರಿನ ನನ್ನ ಕೈಲಿ ತೂಗ್ಸೋದಕ್ಕಾಗುತ್ತಾ? ನಾನು ಅದನ್ನು ಸರಿಯಾಗಿ ನಿಭಾಯಿಸ್ತಿದ್ದೀನಿ ಅನ್ನೋ ಪ್ರಶ್ನೆ ನನ್ನಲ್ಲಿ ಕೆಲವು ಸಲ ತುಂಬ ಕಾಡುತ್ತೆ. ಆದ್ಯಾಗ ಅಬಾರ್ಷನ್ ಆದಾಗ, ಧ್ರುವನ್ಗೆ ಆಕ್ಸಿಡೆಂಟ್ ಆದಾಗ, ನಾನು ಅರೆಸ್ಟ್ ಆದಾಗ ಈ ಪ್ರಶ್ನೆಗಳನ್ನ ನಾನು ತುಂಬ ಕಾಡ್ತಿತ್ತು. ಆಗೆಲ್ಲ ನನ್ನ ನೋವನ್ನ ಶೇರ್ ಮಾಡ್ಕೊಳೋದಕ್ಕೆ ನನ್ನ ಜೊತೆ ಯಾರಾದರೂ ಇರಬೇಕು ಅಂತ ಅನಿಸ್ತು. ನಾನೊಬ್ಬಂಟಿ, ನಾನು ಅನಾಥ ಅನ್ನೋದಕ್ಕೆ ತುಂಬ ಕಾಡ್ತಿತ್ತು. ಅಮ್ಮ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ತೊಡನೆ ಸ್ವಲ್ಪ ಹೊತ್ತು ಮಲ್ಕೊಳ್ಳ.
ನೀನು ಒಬ್ಬಂಟಿ ಅಲ್ಲ ವೇದಾಂತ್, ನಿನ್ನ ಜೊತೆ ನಾನಿದ್ದೀನಿ, ಮುಂದೆ ಕೂಡ ಇರ್ತೀನಿ. ನನಗೆ ನಿಮ್ಮಮ್ಮ ಅಂತ ಹೇಳ್ಕೊಳಕ್ಕಾಗದೇ ಇರ್ಬೋದು, ಆದರೆ ನಿನ್ನ ಮನಸ್ಸಿನ ಭಾರನ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ.